ಹಲೋ ಎವ್ರಿವಾನ್, ಅಮ್ಮನ ಮನೆಗೆ ಬಂದಿದ್ದೆ ಮಗನಿಗೆ ಸ್ಕೂಲಿಗೆ ರಜಾ ಅಂಥೇಳಿ. ನಿನ್ನೆ ಸಂಜೆ ಬಂದಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ತಿಂಡಿಗೆ ಇಡ್ಲಿ ಮಾಡಿದ್ರು. ನೈಟ್ ಚಿಕನ್ ಸಾರಿತ್ತು, ಅದ್ರ ಜೊತೆಗೆ ತಿಂದ್ವಿ. ಅಮ್ಮ ಇಲ್ಲಿ ರೈಸ್ ಉಳಿದಿತ್ತು ಅಂತೇಳಿ ಸಂಡಿಗೆ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಶೆಕೆ ಅಂತೇಳಿ ಮೇಲೆ ಶೀಟ್ ಮೇಲೆ ಅಜ್ಜಿ ಮೊಮ್ಮಗ ನೀರು ಹಾಕ್ತಾ ಇರೋದು. ಸೊ ಅಮ್ಮ ಜ್ಯೂಸ್ ಮಾಡಿಕೊಟ್ರು ಬಿಸಿಲಿಗೆ. ಅದಾದ್ರ ಮೇಲೆ ನನಗೆ ಒಂದು ಸ್ವಲ್ಪ ಶೂಟ್ ಇತ್ತು ಅಂಥೇಳಿ ರೆಡಿ ಆಗ್ತಾ ಇದ್ದೆ. ಮೀಶೋ ಪ್ರಾಡಕ್ಟ್ ಎಲ್ಲ ರಿವ್ಯೂಸು ವಿಡಿಯೋ ಮಾಡೋದಿತ್ತು, ಹಾಗೆ ಸ್ವಲ್ಪ ವರ್ಕ್ ಇತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗಳು ನೋಡ್ತಿರ್ಬೋದು ನೀವು ಅಲ್ಲಿ. ನಾನು ರೆಡಿ ಆಗ್ತಿರ್ಬೇಕಾದ್ರೆ ಅವಳು ರೆಡಿ ಆಗ್ದಂಗೆ ಮಾಡ್ತಾಯಿದ್ಲು. ಸೊ ನೆಕ್ಸ್ಟ್ ನಾನು ಒಂದು ರೀಸೆಂಟಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾಯಿದ್ದೀನಿ, ಅದನ್ನು ಸ್ವಲ್ಪ ಹೊತ್ತು ಮಾಡಿದೆ. ಸೊ ಎಷ್ಟು ಬಿಸಿಲಂದ್ರೂ ಕೇಳಿದೆ ನನ್ನ ಮಗಳು, ನೋಡಿ ಸೆಟ್ಲ್ಕಾಕ್ ಆಡಬೇಕು ಅಂಥೇಳಿ. ಈವ್ನಿಂಗ್ ಆಡೋಣ ಅಂದರೂ ಕೇಳ್ತಾ ಇರಲಿಲ್ಲ ಬಿಸಿಲಲ್ಲಿ. ಅದಾದ್ರ ಮೇಲೆ ಅಮ್ಮ ಆ್ಯಪಲ್ ಕಟ್ ಮಾಡಿ ಕೊಡ್ತಾಯಿದ್ರು ಅವಳಿಗೆ. ಸೊ ಅದನ್ನು ತಿನ್ಕೊಂಡು ಆಟ ಆಡ್ತಾಯಿದ್ಲು. ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಮತ್ತು ಅಮ್ಮ ಇದು ಬದನೆಕಾಯಿದು ಅದು ಫ್ರೈ ಮಾಡಿದ್ರು. ಸಖತ್ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಸೊ ನನಗೂ ಆ್ಯಪಲ್ ಕೊಟ್ಟರು, ನಾನು ಸ್ವಲ್ಪ ತಿಂದೆ. ಅದಾದ್ರ ಮೇಲೆ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಈವ್ನಿಂಗ್ ಆಯಿತು. ಸ್ವಲ್ಪ ವರ್ಕ್ ಮಾಡಿದ್ರೊಳಗೆ ಟೀ ಮಾಡಿಕೊಟ್ರು, ಟೀ ಕುಡಿದೆ. ಸ್ವಲ್ಪ ಪಾತ್ರೆ ತೊಳ್ಕೊಡೋಣ ಅಂತ ಅಮ್ಮಗೆ ಇದೊಂದೇ ಕೆಲಸ ನಾನು ಮಾಡಿದ್ದು ಹೋಲ್ ಡೇ. ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಪಾತ್ರೆ ತೊಳ್ಕೊಟ್ಟೆ. ಸೊ ನೆಕ್ಸ್ಟ್ ನೈಟ್ ಊಟಕ್ಕೆ ಹಸ್ಬೆಂಡ್ ಬಂದಿದ್ದರು, ಅಣ್ಣನೂ ಬಂದ. ಸೊ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅಮ್ಮ ಸಂಜೆಗೆ ಒಳ್ಳೆ ಫಿಶ್ ಸಾಂಬಾರು ಮಾಡಿದರು. ಇದಾಗಿತ್ತು ಇವತ್ತಿನ ದಿನ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ನಮ್ಮ ಪಾಪುದು 9 ಗಂಟೆ ನೈಟ್ ಆದರೂ ಕೂಡ ಇನ್ನೂ ಆಟ ಮುಗ್ದಿರಲಿಲ್ಲ. ಸೊ ನೋಡ್ತಿರ್ಬೋದು ನೀವು, ಇನ್ನೂ ಕೂಡ ಅವಳದು ಊಟ ಎಲ್ಲ ಆಯಿತು, ಇನ್ನೂ ಆಟ ಆಡ್ತಾನೇ ಇದ್ಲು. ಸೊ ಇದಾಗಿತ್ತು ಇವತ್ತಿನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.